ರಾಜು, ಅಯ್ಯೋ ಎಲ್ಲ ಹೋದ ಇವನು? ಯಾರನ್ನ ಹುಡುಕ್ತಿದೀಯೇ? ಇನ್ಯಾರನ್ನ? ನಿಮ್ ಪ್ರೀತಿ ಬಾಮ ಇದನ್ನ. ರಾಜುನಾ? ಯಾಕೆ? ಅಲ್ರಿ, ನಾವ್ ದೇವಸ್ಥಾನಕ್ಕೆ ಹೊರಟು ನಿಂತಿದೀವಿ, ಇಷ್ಟೊತ್ತಾದ್ರೂ ಒಂದ್ ಸುಳ್ವೇ ಇಲ್ವಲ್ಲ. ಒಂಚೂರು ಭಯ ಭಕ್ತಿ ಬೇಡ ಅವನಿಗೆ? ಹೊತ್ತು ಗೊತ್ತು ಅಂತಿಲ್ಲ, ಅದ್ ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ. ಯಾಕೆ ಹಂಗ್ ಕೂಗಾಡ್ತೀಯೇ? ಏನೋ ಕೆಲ್ಸ ಇರುತ್ತೆ, ಹೋಗಿರ್ತಾನೆ, ಬರ್ತಾನ್ ಬಿಡು. ಸಾಕ್ ಸುಮ್ನಿರಿ, ನೀವು ಕೊಟ್ಟಿರೋ ಸಲಿಗೆಯಿಂದಾನೇ ಅವ್ನು ಹೀಗಾಗಿರೋ. ಬಾವಾ, ಲೇ 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 ಏನೋ ಇದೆಲ್ಲ? ಬಾವಾ, ನಿಮಗೆ ಅಕ್ಕನಿಗೆ ಈ ಗಾಡಿ. ಭೀಮಾ, ಅಕ್ಕ ಬಾಬನ್ ನಮಸ್ಕಾರ ಮಾಡು. ಏನ್ರಿ, ಇಂತ ಹೊತ್ತಲ್ಲಿ ಗೀತನ ನಮ್ ಜೊತೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಪರೀಕ್ಷೆ ಮುಗಿತಾ ಬಂತು, ಇನ್ನೇನ್ ಬರ್ತಾಳೆ ಬಿಡು. ಏನೋ ರಾಜು? ಬಾವ ಹೇಳ್ರೆ ಸರಿ, ನಡಿಯಕ್ಕ ಗೊತ್ತಾಗುತ್ತೆ. ಬಾ. ನಮಸ್ಕಾರ. ನಮಸ್ಕಾರ. ಏನಾಯ್ತು? ಟೆಲಿಗ್ರಾಮ್ ಬಂದಿದೆ, ಗೀತಾ ಬರ್ತಾ ಇದ್ದಾಳೆ. ಯಾವತ್ತು? ಇವತ್ತು. ಇವತ್ತಾ? ಯಾಕೆ ಅಷ್ಟೊಂದು ಕಿರಿಸ್ತಿದ್ಯೋ? ಅಯ್ಯೋ, ಊರ್ನ ಕೇಳಿಸ್ಬೇಕಂದ್ರೆ ಇದಕ್ಕಿಂತ ಜೋರ ಕಿರಿಸ್ಬೇಕು. ಸರ್ ಹೋಯ್ತು, ಹೋಗ್ 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 ಬಂದ್ಬಿಟ್ಟು ಹೋಗ್. ಲಕ್ಷ್ಮಿ, ಲಕ್ಷ್ಮಿ, ಮಗಳು ಬರ್ತಿದ್ದಾಳೆ ಕಣೆ, ಮಗಳು ಬರ್ತಿದ್ದಾಳೆ, ನನ್ನ ಮಗಳು ಬರ್ತಾ ಇದ್ದಾಳೆ ಕಣೆ. ಅದಕ್ಕೆ ನೀವ್ ಯಾಕೆ ಹೀಗೆ ಕಿರಿಸ್ಕೊತಿದ್ದೀರಾ? ಅಯ್ಯೋ, ಕೈ ಕಾಲೇ ಓಡ್ತಿಲ್ವೇ? ಲೇ ಲೇ ಕೆಂಪಮ್ಮ, ನೀಲಮ್ಮ, ಗಂಗಮ್ಮ, ರಾಜಣ್ಣ, ಗೀತಾ ಬರ್ತಿದ್ದಾಳಂತೆ. ವೀರಾಪುರ ಇಳ್ಕ ಬನ್ರಿ, ಬೇಗ ಬನ್ರಿ, ಬೇಗ ಬನ್ರಿ. ಇಳಿರಿ, ನಡೀರಿ ಬೇಗ. ಗೀತಾ ಬರ್ರಿ ಸೊಮ್ಮೆ, ಇಳಿರಿ ಬೇಗ ಇಳಿರಿ. ಏನ್ ಬೇಕಪ್ಪ ನಿನಗೆ? ಯೋ, ನಮ್ಮ ಅಕ್ಕನ ಮಗಳು ಗೀತಾ ಬಂದಿಲ್ವಾ? ಯೋ, ಯಾರಯ್ಯ ನಿಮ್ಮ ಅಕ್ಕನ ಮಗಳು? ನಮ್ಮ ಅಕ್ಕನ ಮಗಳು ನಿನಗೆ ಗೊತ್ತಿಲ್ವಾ? ಯಾವ ಕಂಡಕ್ಟರ್ ಕೆಲಸ ಕೊಟ್ಟಿದ್ದು? ಓ, ನಿಮ್ಮ ಅಕ್ಕನ ಮಗಳು ಮಾತ್ರ ದೀಕ್ಷಿತ್ ಇಲ್ಲ ಶ್ರೀದೇವಿ, ಇಡೀ ದೇಶಕ್ಕೆ ಗೊತ್ತಿರಕ್ಕೆ. ಎಲ್ರಿಗಿಂತ ಹೆಚ್ಚು ಕಣ್ ಹೋಗಲ್ಲ. ಬೆಳಗ್ಗೆ ತಲೆ ತಿನ್ನಾಗಿರ ಅಯ್ಯೋ, ಏನ್ ಗೀತಾ ಇದು? ಏನಾಯ್ತು ಮಾವ? ಅಯ್ಯೋ ಮಾವ, ಬಿಡು ಮಾವ, ಬಿಡು. ಏನ್ ಮಾಡ್ತಿದ್ಯಾ? ಅಲ್ಲ, ಊರ್ ಯಜಮಾನ್ರ ಮಗಳು ಈ ರೀತಿ ಮೋಟು ಲಂಗ ಹಾಕೊಂಡು ಓಡಾಡುದು, ಲಕ್ಷ್ಮಣವಾಗಿ ಲಂಗ ದಾವಣಿ ಹಾಕೊಂಡ್ ಬರ್ಬಾರ್ದಾ? ಅಯ್ಯೋ ಮಾವ, ನಿನಗ್ ಗೊತ್ತಿಲ್ಲ, ಇದು ಲೇಟೆಸ್ಟ್ ಫ್ಯಾಷನ್. ಅದೇನ್ ಲೇಟೆಸ್ಟ್ ಫ್ಯಾಷನ್? ಇನ್ನೊಂದ್ಸಲ ಈ ರೀತಿ ಬಟ್ಟೆ ಹಾಕೊಂಡ್ರೆ ಗುದ್ದು ಬಿಡ್ತೀನಿ. ಸರಿ, ನಡಿ ಮನೆಗೆ. ಭೀಮಾ, ಏನ್ ಮಾವ, ಮಾಟ ಮಂತ್ರ ಎಲ್ಲ ಕಲ್ತ್ಬಿಟ್ಟಿದ್ಯಾ? ನಾನ್ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನಡಿ ಹೋಗೋಣ. ಏನು ಗಾಡಿ ಹಚ್ಚೋ ಮುಟ್ಟ ಅಂತ ನೋಡು, ಹತ್ತು ಗಾಡಿನ ಹಚ್ಬೇಕಂತ. ಅಮ್ಮ, ಅಪ್ಪ, ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಪರೀಕ್ಷೆ ಚೆನ್ನಾಗಿ ಬರ್ತದಾ? ಫಸ್ಟ್ ಕ್ಲಾಸ್ ಪಾಸ್ ಆಗ್ತೀನಿ. ಆಗದೆ ಏನಕ್ಕ, ನಮ್ ಬಾವನ್ ಮಗಳು ಫಸ್ಟ್ ಕ್ಲಾಸ್ ಪಾಸ್ ಆಗದೆ ಬೇರೆ ಯಾರು ಆಗಕ್ಕಾಗತ್ತೆ? ಆರ್ತಿ ತೆಗಿ. ಸರಿಯಾಗಿ ನಿಂತ್ಕೋ. ಬಾಮ
ಮಾಡ್ತೀನಿ. ಗೀತಾ ಗೀತಾ ಒಂದ್ ನಿಮಿಷ ನಿಂತ್ಕೋ. ಇರಕ್ಕ ಬರ್ತೀನಿ. ಮಾರಿ ಕಣ್ಣು, ಓರಿ ಕಣ್ಣು, ನಾಯಿನ ಕಣ್ಣು, ಹದ್ದಿನ ಕಣ್ಣು, ಕತ್ತೆ ಕಣ್ಣು, ಯಾರ್ ಕಣ್ಣು, ಊರವ್ರು ಯಾರ್ ಕಣ್ಣು ಬೀಳ್ದೇ ಇರ್ಲಿ. ಗೀತಾ 3 ಸಲ ಹೋಗಿ. ಏಯ್ ಈಗ ಹಿಂದಕ್ಕೆ ತಿರ್ಗಿ ನೋಡ್ದೆ, ನೆಟ್ಟಿಗೆ ಒಳಗ್ ನಡಿ. ಏನೋ ಇದಲ್ಲ ಬಾಬಾ, ಇದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ಎಷ್ಟ್ ಜನರು ಕಣ್ಣು ನಮ್ ಗೀತಿನ ಮೇಲೆ ಬಿದ್ದೆ ಗೊತ್ತಾ? ದೃಷ್ಟಿ ತಾಗದೆ ಇರ್ಲಿ ಅಂತ ಇದೆಲ್ಲ. ಅಕ್ಕ ಒಳಗ್ ಕರ್ಕೊಂಡು ನೋಡಿ. ಬಾಮ್ಮ ಬಾ ಅಮ್ಮ ಬಾ. ಯಾಕಮ್ಮ ಏನಾಯ್ತು? ನೀವು ಕಷ್ಟಪಟ್ಟು ಸಾರಾಯಿ ಕಾಟ ತಿರುಗಿ ಶುರು ಆಗ್ಬಿಟ್ಟದೆ ಬುದ್ಧಿ. ಆ ಕರಿಯ ಜೈಲಿಂದ ಬಂದು ನಮ್ಮ ಮನೆಯವನ್ನೆಲ್ಲ ಬಲವಂತವಾಗಿ ಎಳ್ಕೊಂಡು ಹೋಗೋನೆ ಬುದ್ಧಿ. ಅವನಿಗೆ ನಮ್ಮೂರು ಇನ್ಸ್ಪೆಕ್ಟರ್ ಸಹಾಯ ಮಾಡ್ತವ್ರ ಬುದ್ಧಿ. ಇದಕ್ಕೆ ನೀವೇ ಒಂದ್ ದಾರಿ ತೋರಿಸ್ಬೇಕು. ರಾಜು, ಬೇಡ, ನೀನೆಲ್ಲಿರು. ಬುದ್ಧಿ, ಬುದ್ಧಿ, ನಾವ್ ಈ ಕೆಲ್ಸವ ಇಷ್ಟಪಟ್ಟು ಮಾಡ್ತಾ ಇಲ್ಲ ಬುದ್ಧಿ. ಇನ್ಸ್ಪೆಕ್ಟರ್ ಭಯ ಬಿದ್ದು ಮಾಡ್ತಾ ಇದ್ದೀವಿ. ಈ ಕೆಲ್ಸ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಮ ಸ್ಟೇಷನ್ ಕಳ್ಕೊಂಡೋಗಿ ಯಾವ್ಯಾವ್ದೋ ಕೇಸ್ ನಮ್ ತಲೆ ಮ್ಯಾಗ ಹಾಕಿ ದನಕ್ ಬಡ್ದಂಗ್ ಬಡ್ದು ಬಿಡ್ತಾನೆ ಬುದ್ಧಿ. ಅದು ಅಲ್ದೆ ನಮ್ಮ ಹೆಂಡ್ರು ಮಕ್ಳು ಇಟ್ಟಿಲ್ದೆ ಬೀದಿಗೆ ಬೀಳ್ಬಾರ್ದು ಅಂತ ಮಾಡ್ತಾ ಇದೀವಿ ಅಷ್ಟೇ ಬುದ್ಧಿ. ಏನ್ರ ಕೆಲ್ಸ ಮಾಡದೆ ಹರಿಕತೆ ಕೇಳ್ತಾ ಕೂತಿದ್ಯಾ? ಹೋಗ್ರ, ಹೋಗ್ ಕೆಲ್ಸ ನೋಡ್ರ. ಇನ್ಸ್ಪೆಕ್ಟರ್, ಜನಗಳಿಗೆ ಬುದ್ಧಿ ಹೇಳ್ಬೇಕಾದವ್ರು ನೀವು. ನೀವೇ ಹೀಗ್ ಮಾಡೋದು ಸರಿಯಲ್ಲ. ಯೋ, ನೀನ್ ಪುರಾಣ ಎಲ್ಲ ಬ್ಯಾಡ, ವಿಷಯಕ್ ಬಾ. ನೋಡಿ, ನೀವು ಮಾಡ್ತಿರೋ ತಪ್ಪು. ಇದರಿಂದ ಮೂರಿನ ಹೆಂಗಸರು ಮಕ್ಕಳ ಜೀವನ ಹಾಳಾಗ್ತಿದೆ. ಅವ್ರ ಹೆಂಡತಿ ಮಕ್ಕಳು ತಾನೆ, ನಿನ್ ಹೆಂಡತಿ ಮಕ್ಕಳದಲ್ವಲ್ಲ. ಇನ್ಸ್ಪೆಕ್ಟರ್, ಯಾಕೋ ಯಾಕೋ ಸುಮ್ಮನೆ ಹೆಂಗ್ ಕಿಚ್ಕಂತ ಇದ್ಯಾ? ಬೇಕಾಗಿದೆ ಒಂದು ಬಾಟು ಕುಡ್ಕೊಂಡು ಹೋಗಿ ಬೆಚ್ಚು ಮನೆಗೋ ಮಲಿಕ. ನಾನ್ ದೇಶ ಸುತ್ತ ನನ್ನ ಮಗ ಕಣಲೆ.
ಮಾಡ್ತೀಯನೋ ರಾಜು! ಬಿಡಿ ಬಾವ ಅವನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬೇಡ ರಾಜು, ಅವನನ್ನು ಬಿಟ್ಬಿಡು. ಓಯ್, ಇನ್ಮೇಲೆ ಅವ್ರು ಮರ್ಯಾದೆಯಿಂದ ಬದುಕೋದ್ ಕಲ್ತ್ಕೋ. ನಿನ್ನ ಅದೃಷ್ಟ ಚೆನ್ನಾಗಿತ್ತು ಮಗನೇ, ನಮ್ ಭಾವನಿಂದ ಬದುಕೊಂಡೆ.